ನನ್ನ ಮೊಮ್ಮಗಳಿಗೆ ಸಂಬಂಧಪಟ್ಟಿರುವಂಥ ಪ್ರತಿ ವಿಷಯನೂ ನನಗೆ ಚೆನ್ನಾಗಿ ಗೊತ್ತಮ್ಮ. ಆದ್ರೆ ಅವಳು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋದಿಲ್ಲ. ನಿಮ್ಮ ಹತ್ರ ಏನಾದ್ರೂ ಹೇಳಿದಳ? ಇಲ್ಲ. ಮತ್ತೆ ಇನ್ನೂ ಏನೋ ಇದೆ, ಆ ವಿಷಯ ನನಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲಮ್ಮ. ನೋಡ್ದ ನೈನಿ, ನಿಮ್ ಚಿಕ್ಕಮ್ಮ ನನಗೆ ಗಾಬರಿ ಪಡಿಸಿ ಆಟ ಆಡ್ಸಕ್ ನೋಡ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು, ಈ 2 ದಿವಸ ತ್ರಿನೇತ್ರಿ ಕಾಣದೇ ಇದ್ದಿದ್ದಕ್ಕೆ ಅವಳು ಎಲ್ಲಿ ಹೋದ್ಲು ಅಂತ ನಾನು ಗಾಬರಿ ಪಟ್ಕೊಂಡಿದ್ದೀನಿ ಅಂತ ನೀನು ತಮಾಷೆ ಮಾಡಿ ನನ್ನನ್ನು ನಗಿಸ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ? ಅಜ್ಜಿ, ನೀವ್ ಹೇಗ್ ಅನ್ಕೊಂಡ್ರೆ ಹಾಗೆ. ತ್ರಿನೇತ್ರಿ ಊರ್ಗ್ ಹೋದ್ಲು ಅಂದ ತಕ್ಷಣ ಅಜ್ಜಿ ಮುಖದಲ್ಲಿ ಕಳೆ ಬಂದಿರೋದನ್ನ ನೋಡ್ತೀಯ ಚಿಕ್ಕಮ್ಮ? ಯಾಕೆ ಬರಲ್ಲಮ್ಮ? ಇನ್ನೊಂದು ವಿಷಯ ಹೇಳ, ಅಮಾವಾಸ್ಯೆ ದಿವಸ ಚಂದ್ರ ಬರಲ್ಲ ಅಲ್ವಾ? ಆದ್ರೆ ನನ್ ಮೊಮ್ಮಗಳು ಮನೆಯಿಂದ ಆಚೆ ಬಂದ್ರೆ ಸಾಕು, ಎಲ್ಲಾ ಕಡೆನೂ ಬೆಳಕ್ ಮೂಡ್ತಿತ್ತು ಗೊತ್ತಾ? ಏನಂದ್ರಿ? ಸತ್ಯನಾ? ಏನ್ ಅನ್ಕೊಂಡಿದ್ಯಮ್ಮ? ನನ್ ಮೊಮ್ಮಗಳು ಅಂದ್ರೆ ಅವಳೇನು ಸಾಮಾನ್ಯದವಳು ಅನ್ಕೊಂಡಿದ್ಯಾ? ಅಮಾವಾಸ್ಯೆ ದಿವಸ ಕಾಡಿಗೆ ಹೋಗಿ ಕಾಳಿಕಾದೇವಿ ಅಮ್ಮನವರಿಗೆ ಅಭಿಷೇಕ ಮಾಡ್ಕೊಂಡು ಬಂದ್ಲು ಅಂದ್ರೆ 4ನೇ ದಿನದವರೆಗೂ ಅದರ ಪ್ರಭಾವ ಬೀರ್ತಾ ಇತ್ತು. ಊರವರೆಲ್ಲ ಆಶ್ಚರ್ಯದಿಂದ ನೋಡ್ತಾ ನಿಲ್ತಿದ್ರು ಗೊತ್ತಾ? ಅದನ್ನ ನೋಡೋ ಅದೃಷ್ಟ ನಮ್ಗಿಲ್ಲ ಅಜ್ಜಿ. ಈ ಸಲ ಸಮಯ ಸಿಕ್ಕಾಗ ನಾವ್ ಹೋಗಿ ನೋಡೋಣ ನೈನಿ. ಈ ಮಾತನ್ನ ಸರಿಯಾಗಿ ಹೇಳಿದ್ರು ನಿಮ್ ಚಿಕ್ಕಮ್ಮ. ಮಾಘ ಮಾಸದಲ್ಲಿ ನಮ್ಮ ಊರಿಗೆ ಬನ್ರಮ್ಮ, ಅಮ್ಮನವರ ಜಾತ್ರೆ ನಡೆಯುತ್ತೆ, ಏನ್ ಸಂಭ್ರಮ ನಡೆಯುತ್ತೆ ಅಂತ ನೋಡೋರಂತೆ. ನೈನಿ ಬಂದ್ರೆ, ಅರೆ ನಿನ್ ಮೊಮ್ಮಗಳು ಇವಳು ಇಬ್ರು ಒಂದೇ ತರ ಇದಾರೆ ಅಂತ ಜನ ಬಾಯಿ ಮೇಲೆ ಬೆರಳಿಟ್ಕೊಳ್ತಾರೆ. ಒಂದು 2 3 4 ಏನ್ ಮಾಡ್ತಿದ್ಯಾ ಕಂದ? 1 2 3 4 ಏನು? 1 2 3 4 ಏಯ್ ವಲ್ಲಭ, 1 2 3 4 ಕಿವಿ ಕೇಳಲ್ವೇನೋ ನಿನ್ಗೆ? ಕೇಳ್ತಾ ಇದ್ದೀನಿ, ಕರೀತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ ನಿನ್ಗೆ? ದುರಂದರಮ್ಮ ಹೊತ್ತಿರೋ ಗರ್ಭದಲ್ಲಿ ಜೀವ ಬೆಳಿತಿರ್ಬೋದು, ಆದ್ರೆ ಈ 4 ದಿನದಲ್ಲಿ ನಿನ್ ಪ್ರಾಣ ಏನಾದ್ರೂ ಹೋದ್ರೆ ಮತ್ತೆ ನೀವು ಅವ್ರ ಮಗಳಾಗೆ ಪುನರ್ಜನ್ಮ ಎತ್ತುತ್ತೀರಾ. ಏನೋ ಮಾತಾಡ್ಬೇಕು ಅಂತ ಕರೆದು ಬಂದ್ರೆ ಏನು ಮಾತಾಡದೆ ಸುಮ್ನೆ ನಿಂತಿದ್ಯಲ್ಲ? ನಿಮ್ ಜೊತೆ ಮಾತಾಡೋಣ ಅಂತ ಅನ್ಕೊಂಡೆ, ಆದ್ರೆ ನೀವ್ ಬಂದ್ಮೇಲೆ ಹೇಗ್ ಮಾತಾಡೋದು ಅಂತ ಯೋಚಿಸ್ತಾ ಇದ್ದೀನಿ. ಬೆಳಗ್ಗೆ ಆಗೋವರೆಗೂ ಯೋಚನೆ ಮಾಡ್ತಾ ಇರು. ನನಗ್ ಚಾಪೆ ದಿಂಬು ಕೊಟ್ರೆ ನಾನು ಹೋಗಿ ಗಾರ್ಡನ್ ಅಲ್ಲಿ ಮಲ್ಕೋತೀನಿ. ಚಳಿ ಆಗಲ್ವಾ? ಇಲ್ಲಿವರೆಗೂ ನನ್ನ ಟೈಮ್ ವೇಸ್ಟ್ ಮಾಡ್ದ್ಯಲ್ಲ, ಮೈ ಉರಿತಾ ಇದೆ. ಆಚೆ ಎಷ್ಟು ಚಳಿ ಇರುತ್ತೋ ಅಷ್ಟು ಒಳ್ಳೇದ್ ನಂಗೆ. ಒಂದ್ ಮಾತು ಹೇಳು. ಇಲ್ಲಿವರೆಗೂ ನಾನ್ ನಿಮ್ಮನ್ನ ಹೇಗ್ ನೋಡ್ತಾ ಇದ್ದೆ? ನೀನ್ ಹೇಗ್ ನೋಡ್ದ್ಯೋ ನನಗ್ ಗೊತ್ತಿಲ್ಲ, ನಿನ್ನಂತೂ ಹುಚ್ಚಿ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ನಿಮ್ಮ ಅಭಿಪ್ರಾಯ, ಆದ್ರೂ ಸರಿ, ನಾನದನ್ನ ಗೌರವಿಸ್ತೀನ್ರಿ. ನನಗಂತೂ ನಿಮ್ ಮೇಲೆ ಹೇಳ್ಕೊಳಕ್ ಆಗದಷ್ಟು ಪ್ರೀತಿ ಇದೆ.
ಇವಳನ್ನ ಕಟ್ಕೊಂಡಾಗಿಂದ ಅನ್ಭವಿಸ್ತಾ ಇರೋ ನಾನು ಇವಳಿಗೆ ನನ್ ಮೇಲೆ ಹೇಳ್ಕೊಳಕ್ಕಾಗದೆ ಇರೋಷ್ಟು ಪ್ರೀತಿ ಅಂತೆ. ನೀವು ಬೈಕೊಳ್ಳಿ, ಆದ್ರೆ ಇಬ್ರು ಹೊಡೆದಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ಚಿಕ್ಕ ಯಜಮಾನ್ರೆ. ಏನು ನಿನಗ್ ಹೊಡೆದ್ರೆ ನನಗ್ ಖುಷಿ ಆಗುತ್ತಾ? ಕೆನ್ನೆಗ್ ಬಾರಿಸಿ ಬಿಸಿ ಕಾಯಿಸ್ಕೋತೀರಾ ಹೇಗೆ ರೀ? ನಾನ್ ಹೇಳ್ತಿರೋದು ಗಂಡ ಹೆಂಡತಿ ಮಧ್ಯೆ ಸರಸಲ್ಲಪ್ಪ, ಸಣ್ಣ ಪುಟ್ಟ ರೊಮ್ಯಾಂಟಿಕ್ ಸೀನ್ಸ್ ಜೊತೆಗೆ ಫೈಟು ಮಾಡೋಣ ಅಂತಿದ್ದೀನಿ. ಸುಮನ, ಫೀಲಿಂಗ್ಸ್ ಹತ್ತೋಗಿ ಎಷ್ಟೊಂದ್ ದಿನಗಳೇ ಆಯ್ತು. ನೀನ್ ಆ ತರ ಮಾತಾಡಿ ನಿನ್ ಲೆವೆಲ್ ಕಡಿಮೆ ಮಾಡ್ಕೋಬೇಡ. ಇದೇನ್ ಚಿಕ್ಕ ಯಜಮಾನ್ರೆ, ನಿಮ್ಮಮ್ಮ ಸತ್ ಹೋದ್ರೆ ದುರಂಧರ ಚಿಕ್ಕಿ ಹೊಟ್ಟೆಲ್ ಹುಟ್ತಾರೆ ಅಂತ ಅಂತಿದ್ದಾರೆ. ಅದೇ ಅವರು ನನ್ನ ಹೊಟ್ಟೆಲ್ ಹುಟ್ಟಿದ್ರೆ ನೀವು ಕೂಡ ತಾಯಿ ಋಣನ ತೀರಿಸ್ದಂಗ ಆಗತ್ತೆ ಅಲ್ವಾ? ಅದಕ್ಕೆನಾ ನೀನ್ ರೊಮ್ಯಾನ್ಸ್ ಮಾಡೋಣ ಅಂತಿರೋದು? ಅಷ್ಟೇ ಅಲ್ವೇನ್ರಿ?